ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಸಿಗಬೇಕು ಅಂತ ಹೋರಾಡುತ್ತಿದ್ದ ಮಹೇಶ್ ತಿಮ್ರೋಡಿ ಇದೀಗ ಅರೆಸ್ಟ್ ಆಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೇಳಿಕೆಯನ್ನು ಅನುಸಾರವಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ದೂರು ದಾಖಲಿಸಿದ್ದಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ತಿಮ್ರೋಡಿ ಮನೆಗೆ ಬಂದಿದ್ದಾರೆ. ಸುಮಾರು 8 ಜೀಪ್ಗಳಲ್ಲಿ ಉಡುಪಿಯಿಂದ ಬಂದಂತಹ ಪೊಲೀಸರು ಮಹೇಶ್ ತಿಮ್ರೋಡಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಎಸ್ಪಿ ಸುಧಾಕರ್ ಅವರ ನೇತೃತ್ವದ ತಂಡ ಹಾಗೂ ಕಾರ್ಕಳ, ಮಣಿಪಾಲ್ ಸೇರಿದಂತೆ ಬ್ರಹ್ಮಾವರ ಪೊಲೀಸ್ ಠಾಣೆಗಳ ತಂಡ ಮಹೇಶ್ ತಿಮ್ರೋಡಿ ಮನೆಗೆ ಬಂದು ಅವರನ್ನು ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಈ ವೇಳೆ ತಿಮ್ರೋಡಿ ಅವರು ಹೈಡ್ರಾಮಾವನ್ನೇ ಶುರು ಮಾಡಿದ್ದಾರೆ. ನನಗೆ ಏನಾದರೂ ಆದರೆ ಸರ್ಕಾರವೇ ಹೊಣೆ ಎಂದು ಗರಂ ಆಗಿದ್ದಾರೆ. ನನ್ನ ಜೀವಕ್ಕೆ ಏನಾದರೂ ಆದ್ರೆ ರಾಜ್ಯ ಸರ್ಕಾರವೇ ಕಾರಣವಾಗುತ್ತದೆ. ಇಡೀ ಬಿಜೆಪಿಯವರು ಕಾರಣ ಆಗ್ತಾರೆ. ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಬೇಕು. ನನಗೆ ಏನಾದರೂ ಪರವಾಗಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅರೆಸ್ಟ್ ಮಾಡುವುದಕ್ಕೆ ಬಂದಾಗ ಗಿರೀಶ್ ಮಠಣ್ಣನವರು ಕೂಡ ಪೊಲೀಸರನ್ನು ಪ್ರಶ್ನೆ ಮಾಡಿದ್ದಾರೆ. ವಿಚಾರಣೆಗೆ ಬರಬೇಕು ಎಂದರೆ ನಾವೇ ಕರೆದುಕೊಂಡು ಬರ್ತೇವೆ. ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಜನ ಪೊಲೀಸರ ಜೊತೆ ಬರುವುದು ಸರಿಯಾದ ಕ್ರಮವಲ್ಲ. ನಾವೇ ಕರೆದುಕೊಂಡು ಬರ್ತೀವಿ ಎಂಬ ಮಾತನ್ನು ಗಿರೀಶ್ ಮಠಣ್ಣನವರ್ ಹಾಗೂ ತಿಮ್ರೋಡಿ ಪರ ವಕೀಲರು ಮಾತನಾಡಿದ್ದಾರೆ. ಅವರ್ಯಾರ ಮಾತಿಗೂ ತಲೆ ಕೊಡಿಸಿಕೊಳ್ಳದ ಉಡುಪಿ ಪೊಲೀಸರು ಮಹೇಶ್ ತಿಮ್ರೋಡಿ ಅವರನ್ನು ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ.